ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವತ್ತು ನಡೆದಂತಹ ಹಿಸ್ಟ್ರಿ ಆಯಿತಾ, ಕನ್ನಡ ಮೀಡಿಯಂ ಬೇಕು ಅಂತ ಕೇಳ್ತಾ ಇದ್ರಿ. ಭಾರತದ ಇತಿಹಾಸ ದ್ವಿತೀಯ PUC ಮಕ್ಕಳಿಗೆ ಎರಡನೆಯ ಆಂತರಿಕ ಪರೀಕ್ಷೆ ಅಂದರೆ ಯೂನಿಟ್ ಟೆಸ್ಟ್ 2. ಬನ್ನಿ ವಿದ್ಯಾರ್ಥಿಗಳ ಕೆಳಗಿನ ಪ್ರಶ್ನೆಗಳಿಗೆ ಯಾವ ಸರಿಯಾದ ಉತ್ತರವನ್ನು ಬರೆಯಿರಿ. ಸ್ಥಾಪನೆ ಒಂದು ರೀಸನ್ನು ಹಾಗೂ ಒಂದು ಏನಂತಾರೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಎರಡು ಕೂಡ ಓದ್ಕೋಬೇಕು. ಆದಿಲ್ ಶಾ ಆಯಿತಾ, ಆದಿಲ್ ಖಿಲ್ಜಿ ಏನಿದು ಅಲಾವುದ್ದೀನ್ ಖಿಲ್ಜಿ ತನ್ನಲ್ಲಿ ಭೂಮಿಯ ಮೇಲೆ ದೇವರ ಪ್ರತಿನಿಧಿ ಎಂದು ಪರಿಗಣಿಸಿದನು. ಕಾರಣ ಅವನು ಏನಿದು ದೈವಿಕ ಹಕ್ಕಿನ ಸಿದ್ಧಾಂತವನ್ನು ನಂಬುತ್ತಿದ್ದನು. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಎರಡೂ ಕೂಡ ಸರಿ ಇದೆ. ಹಾಗಿದ್ರೆ ಆಪ್ಷನ್ ಸಿ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 2 ನೋಡಿ, ಬಂದೋಬಸ್ತ್ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ರಾಜ್ ಟೋಡಮಲ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಪುರಂದರ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಶಿವಾಜಿ ಜಯಸಿಂಗ್ ಅನ್ನುವಂಥದ್ದು ರೈಟ್ ಆನ್ಸರ್. ಮೈಸೂರು ದಸರೆಯನ್ನು ಪ್ರಾರಂಭಿಸಿದವರು ಯಾರು. ಇದಕ್ಕೆ ಸರಿಯಾದ ಉತ್ತರ ಬಂದು ಕೃಷ್ಣರಾಜ ಒಡೆಯರ್ ಆಗಿರ್ತಾರೆ. ಕೆಳಗಿನ ಖಾಲಿ ಜಾಗಗಳನ್ನು ಸರಿಯಾದ ಇದನ್ನು ಬರೆಯಿರಿ. ಡ್ಯಾಶ್ ಭಾರತವನ್ನು ಆಕ್ರಮಿಸಿದ ಮೊದಲ ಮುಸ್ಲಿಮರು, ಅದು ಅರಬ್ ಅನ್ನುವಂಥದ್ದು ಸರಿಯಾದ ಉತ್ತರ. ಡ್ಯಾಶ್ ಅನ್ನು ಭಾರತದ ಗಣಿ ಎಂದು ಕರೆಯಲಾಗುತ್ತಿತ್ತು. ಅದಕ್ಕೆ ಸರಿಯಾದ ಉತ್ತರ ಅಮೀರ್ ಖುಸ್ರೋ. ರಾಮಚರಿತ ಮಾನಸ ಕೃತಿಯನ್ನು ಬರೆದವರು ಯಾರು. ತುಳಸಿದಾಸ್. ಚಿತ್ರದುರ್ಗ ಕೋಟೆಯನ್ನು ನಿರ್ಮಿಸಿದವರು ಮದಕರಿ ನಾಯಕ. ಹೊಂದಿಸಿ ಬರೆಯಿರಿ. ಶಹಜಹಾನ್ ಅಂತ ಇದೆ. ತಾಜ್ ಮಹಲ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ದಾದಾಜಿ ಕಾಂಡೆ ದೇವ ಅಂತ ಇದೆ. ಇದಕ್ಕೆ ಶಿವಾಜಿಯ ಗುರು ಅನ್ನುವಂಥದ್ದು ರೈಟ್ ಆನ್ಸರ್. ಶಿವಪ್ಪ ನಾಯಕರ ಡ್ಯಾಶ್ ಅಂತ ಇದೆ. ಇದಕ್ಕೆ ಶಿಸ್ತು ಅನ್ನುವಂಥದ್ದು ರೈಟ್ ಆನ್ಸರ್. ಇಬ್ರಾಹಿಂ ಆದಿಲ್ ಶಾ ಅವರನ್ನು ಜಗದ್ಗುರು ಬಾದ್ಶಾ ಅಂತ ಕರೀತಾ ಇದ್ದರು. ಕೆಳಗಿನ ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1 ವರ್ಡ್ ಅಥವಾ 1 ಫ್ರೇಸ್ ಅಥವಾ 1 ಸೆಂಟೆನ್ಸ್. ಮುಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು. 11ನೆಯ ಪ್ರಶ್ನೆ, ಶಿವಾಜಿ ಸಚಿವ ಮಂಡಳಿಯನ್ನು ಏನೆಂದು ಕರೆಯಲಾಗುತ್ತಿತ್ತು. 12ನೆಯ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಪತನಕ್ಕೆ ಕಾರಣವಾದ ಯುದ್ಧ ಯಾವುದು. ಮೈಸೂರು ಒಡೆಯರವರ ಆರಾಧ್ಯ ದೇವತೆ ಯಾರು. ಒಡೆಯರ. ಬೀದರ್ನಲ್ಲಿ ಮದರಸಾವನ್ನು ನಿರ್ಮಿಸಿದವರು ಯಾರು. ವಿದ್ಯಾರ್ಥಿಗಳೇ, ಹೀಗೆ ಓದ್ಕೊಂತ ಹೋದರೆ 10 ನಿಮಿಷ ಆಗತ್ತರಪ್ಪ. ದಯವಿಟ್ಟು ನಿಮ್ಮ ಹತ್ರ ಇರುವಂತಹ ಮಾಡಲ್ ಕ್ವಶನ್ ಪೇಪರ್ಸ್ ನಿಮ್ಮ ಯೂನಿಟ್ ಟೆಸ್ಟು ಕ್ವಶನ್ ಪೇಪರ್ಸ್ಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸೋದನ್ನು ಮರೆಯಬೇಡಿ. ನಮ್ಮ ಮೇಲ್ ಐಡಿ all-in-one pdf99@gmail.com ಆಗಿರುತ್ತೆ. ದಯವಿಟ್ಟು ಎಲ್ಲ ಪ್ರಶ್ನೆಗಳು ನಿಮ್ಮ ಯೂನಿಟ್ ಟೆಸ್ಟುಗೆ ಹೆಲ್ಪ್ ಆಗುವಂಥ ಪ್ರಶ್ನೆಗಳನ್ನೇ ಇಲ್ಲಿ ಅಪ್ಲೋಡನ್ನು ಮಾಡಿದ್ದೇವೆ. ಪೇಪರ್ ಕಳಿಸುವಾಗ ನಿಮ್ಮ ಹೆಸರು ಹಾಗೂ ನಿಮ್ಮ ಡಿಸ್ಟಿಕ್ಕಿನ ಹೆಸರು ಬರೆಯೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ದಯವಿಟ್ಟು ಎಕ್ಸಾಮ್ಗೆ ಪ್ರಿಪೇರ್ ಆಗುವಂಥ ವಿದ್ಯಾರ್ಥಿಗಳು ಮೊದಲು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಫುಲ್ ರೆಡಿಯಾಗಿ ಸರ್. ಸೆಕೆಂಡು ನಿಮ್ಮ ವರ್ಕ್ ಬುಕ್ ಆಗಿರುತ್ತೆ. ಧನ್ಯವಾದಗಳು. ವರ್ಕ್ ಬುಕ್ ಅಂದರೆ ಕ್ವಶನ್ ಬ್ಯಾಂಕ್ರಪ್ಪ.